ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ. ಇವತ್ತಿನ ದಿವಸ ನಾನು ನಿಮಗೆ ಗೋಬಿ ಅಂದ್ಕೊಂಡ್ರೆ ಅಲ್ಲ ರೀ, ಇದು ಚಿಕನ್ ಕಬಾಬ್ ರೀ. ನಾನು ಸಂಡೇ ಸ್ಪೆಷಲ್ ಅಂತ ಹೇಳಿ ಚಿಕನ್ ಕಬಾಬ್ ಮಾಡಿದ್ದೀನಿ. ಅದನ್ನು ನೋಡಿರಿ, ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿ ಇದನ್ನು ನಾನು ಮಾಡಿದ್ದೀನಿ. ಅದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ನೋಡಿರಿ ನಿಮಗೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮತ್ತು ಒಂದು ಲೈಕನ್ನು ಕೊಡಿ. ಹಾಗೆ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಡಿ. ಇದು ನೋಡಿರಿ, ಚಳಿಗಾಲದಲ್ಲಿ ಮತ್ತು ಹಾಗೆ ಮಳೆಗಾಲದಲ್ಲಿ ಸೂಪರಾಗಿ ಅನಿಸುತ್ತೆ ತಿನ್ನಬೇಕಂತ ಹೇಳಿ. ಬಜ್ಜಿ ಗಿಜ್ಜಿ ಮಾಡ್ಕೊಂಡು ತಿನ್ನೋ ಬದಲಿ ಇದನ್ನು ಸಹ ಮಾಡ್ಕೊಂಡು ತಿನ್ನಿರಿ, ಚೆನ್ನಾಗಿ ಅನಿಸುತ್ತೆ ರೀ. ಹಾಗೆ ಸಂಡೇ ಸ್ಪೆಷಲ್ ಕರಿ ಜೊತೆಗೆ ಈ ಕಬಾಬ್ನು ಸೂಪರಾಗಿರುತ್ತೆ ರೀ. ಹಾಗಿದ್ರೆ ತಡ ಯಾಕ್ರಿ, ಅದನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಅದಕ್ಕೆ ನನಗಿಲ್ಲೇ ಮುಂಚೆ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ 1 ಇಂಚಿನಷ್ಟು ಹಸಿ ಶುಂಠಿ ಮತ್ತು ಒಂದು 15-20 ಬೆಳ್ಳುಳ್ಳಿ ರೀ, ಹಾಗೆ 3 ಮೆಣಸಿನ್ಕಾಯಿ, 1 ಇಂಚಿನಷ್ಟು ಚಕ್ಕೆ ರೀ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಮೆಣಸಿನಕಾಳು, ಹಾಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ, ಹಾಗೆ 1/4 ಟೀ ಸ್ಪೂನಷ್ಟು ಜೀರಿಗೆನ ರೀ ಹಾಕ್ಕೊಂಡು ಇದನ್ನು ಸರಿಯಾಗಿ ನೀರು ಹಾಕ್ದೇ ರುಬ್ಕೊಂಡು ತಗೊಳ್ಳೋಣ ರೀ. ಇವೆಲ್ಲವುಗಳನ್ನು ಹಾಕಿದಾದ್ಮೇಲೆ ಸರಿಯಾಗಿ ರುಬ್ಕೊಳ್ಳೋಣ ರೀ, ತರಿಯಾಗಿ. ಈಗ ನೋಡಿರಿ, ನಾನಿಲ್ಲಿ ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನೀಗ ರುಬ್ಕೊಂಡು ಬಂದಿರುವಂತಹ ಮಸಾಲೆನ ಹಾಕಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ 2 ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್, ಹಾಗೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಾಗೆ 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಈಗ 1 ಲಿಂಬೆಹಣ್ಣು ಜ್ಯೂಸನ್ನ ತಗೊಂಡಿದ್ದೀನಿ ನೋಡಿರಿ. ಇವೆಲ್ಲವನ್ನು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಬಳಸಿದ್ದೀನಿ. ನಿಮಗೆ ರುಚಿ ನೋಡಿಕೊಂಡು ಹಾಕ್ಕೊಳ್ರಿ. ಹಾಗೆ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಇದಕ್ಕೆ ಒಂದು ತತ್ತಿಯನ್ನು ಒಡೆದು ಹಾಕ್ಕೊಳ್ಳಿ ಈ ಥರ. ನಂತರ ಇದನ್ನೆಲ್ಲವನ್ನು ಸರಿಯಾಗಿ ಕಲಿಸಿಕೊಳ್ಳೋಣ ರೀ. ಈ ಥರ ನಿಧಾನವಾಗಿ ಸರಿಯಾಗಿ ಕಲಿಸ್ತಾ ಹೋಗೋಣ. ಇದು ನೋಡಿರಿ, ನೀವು ಚಳಿಗಾಲದಲ್ಲಿ ಈಗ ಬಜ್ಜಿ ಗಿಜ್ಜಿ ಮಾಡ್ಕೊಂಡು ತಿಂತಿರ್ತಿರಲ್ಲ, ಆ ಸಮಯದಲ್ಲಿ ಇದನ್ನು ಮಾಡ್ಕೊಂಡು ತಿನ್ನಿರಿ, ಸೂಪರ್ ಟೇಸ್ಟಿ ಅನಿಸುತ್ತೆ ರೀ. ಹಾಗೆ ಸಂಡೇಗೆ ಸ್ಪೆಷಲ್ ರೀ, ಮತ್ತು ಯಾರಾದರೂ ಗೆಸ್ಟ್ ಬಂದರೆ ರೀ ಮಾಡಲಿಕ್ಕೆ ಅನುಕೂಲ ರೀ. ಇದನ್ನು ನೀವು ಈ ಥರ ಕಲಸಿಟ್ಟು ಫ್ರಿಜ್ಜಲ್ಲಿ ಬೇಕಾದರೆ ಬೆಳಗ್ಗೆ ಸಾಯಂಕಾಲ ಕರೆದ್ಬಿಟ್ಟು ತಿನ್ಬೋದು ನೋಡಿರಿ. ಈಗ ನಾನಿಲ್ಲೇ ಸ್ವಲ್ಪ ಲವಂಗದ ಒಂದು 5-6 ಲವಂಗದ ಪುಡಿನ ಹಾಕ್ತಾಯಿದ್ದೀನಿ. ನಾನು ಗ್ರೈಂಡ್ ಮಾಡೋದನ್ನು ಮರ್ತಿದ್ದೆ, ಗ್ರೈಂಡ್ರ್ ಒಳಗೆ ಹಾಕೋದನ್ನು. ಹಾಗಾಗಿ ಈಗ ನಾನು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿ ನಂತರ ಇದನ್ನು ಏನಿಲ್ಲ ಅಂದರೂ ಒಂದು ಅರ್ಧ ತಾಸು, ಅಂದರೆ 30 ನಿಮಿಷ ನೆನೆ ಇಡ್ಲಿಕ್ಕೆ ಬಿಡಬೇಕು ನೋಡಿರಿ ಇದನ್ನು. ಈಗ ನೋಡಿರಿ, 30 ನಿಮಿಷದ ನಂತರ ಹೀಗಾಗಿದೆ. ಎಲ್ಲ ಮಸಾಲೆಗಳು ಸರಿಯಾಗಿ ಅಂಟ್ಕೊಂಡಿದೆ ರೀ. ಈಗ ಇದನ್ನು ನಾವು ಒಂದೊಂದಾಗಿ ಬಿಡ್ತಾ ಎಣ್ಣೆಯಲ್ಲಿ ಕರಿಯೋಣ ರೀ. ಒಂದೊಂದನ್ನಾಗಿ ಹಾಕ್ತಾ ಕರಿತಾ ಹೋಗೋಣ ರೀ. ನೋಡಿರಿ, ಸೂಪರಾಗಿ ಕರಿತಾ ಇದ್ದಾವೆ ಇವು. ಇಷ್ಟೊಂದು ಕ್ರಿಸ್ಪಿಯಾಗಿನೂ ಬರ್ತಾವೆ ರೀ. ಒಳಗಡೆನೂ ಸಹ ಸರಿಯಾಗಿ ಬೆಂದಿರ್ತಾವೆ ನೋಡಿರಿ ಚಿಕನ. ಏನು ಭಯ ಇಲ್ಲ ರೀ, ಇದ್ರೊಳಗಡೆ ಸರಿಯಾಗಿ ಕುದ್ದಿರ್ತಾವೆ ಎಣ್ಣೆ ಒಳಗೆ. ನಾವು ಏನಿಲ್ಲಂದ್ರೂ ಇದನ್ನು 5 ನಿಮಿಷ ಫ್ರೈ ಮಾಡ್ಬೇಕು ನೋಡಿರಿ. ಅಂದರೆ ಒಳಗೆ ಚಿಕನ್ನು ಸರಿಯಾಗಿ ಬೇಯುತ್ತೆ ರೀ, ತಿನ್ನುವಾಗ ಚೆನ್ನಾಗಿ ಅನಿಸುತ್ತೆ ರೀ. ನಮ್ಮ ಕೋಟಿಂಗೂ ಸಹ ಎಷ್ಟೊಂದು ನೈಸಾಗಿ ಕಾಣಿಸ್ತಾ ಇದೆ ನೋಡಿರಿ, ಸೂಪರಾಗಿದೆ ರೀ.
ಇದೆ ನಮ್ಮದು ಒಂದು ಬ್ಯಾಚ್ ರೆಡಿ ಆಯಿತು. ನಾವು ಇದನ್ನು ತೆಕ್ಕೊಳ್ಳೋಣ ರೀ. ಇದೇ ಥರ ನಮಗೆ 3 ಬ್ಯಾಚ್ ಆಯ್ತು ನೋಡ್ರಿ. ನೀವು ಒಂದೇ ಸಲ ಎಣ್ಣೆ ಹಾಕಿನೂ ಎಲ್ಲವನ್ನು ಕರಿಬೋದು. ಆದರೆ ಎಣ್ಣೆ ನಮ್ಗೆ ಚಿಕನ್ ಹಾಕಿ ಕರಿದದ್ದು ವೇಸ್ಟ್ ಆಗುತ್ತೆ ಅನ್ನೋದಕ್ಕೆ ನಾನು ಸ್ವಲ್ಪ ಎಣ್ಣೆ ಒಳಗೆ 3 ಬ್ಯಾಚನ್ನಾಗಿ ಕರಿತಾ ಇದ್ದೀನಿ ನೋಡ್ರಿ. ಈಗ ನಾನು ಎಣ್ಣೆ ಒಳಗೆ ಒಂದೊಂದನ್ನಾಗಿ ಬಿಡ್ತಾ ಹೋಗ್ತಾ ಇದ್ದೀನಿ ನೋಡ್ರಿ. ಇದೇ ಥರ ಸರಿಯಾಗಿ ಕೈ ಬಿಡದೆ ನೋಡಿಕೊಂಡು ಫ್ರೈ ಮಾಡಿ. ಎಣ್ಣೆ ಎಲ್ಲ ಹಾಕಿದ ತಕ್ಷಣ ತಿರ್ಲಿಕ್ಕೆ ಹೋಗಬೇಡ್ರಿ. ಸ್ವಲ್ಪ 1 ನಿಮಿಷ 2 ನಿಮಿಷ ಬಿಟ್ಟಾದಮೇಲೆ ಈ ಥರ ತಿರುಗಿಸ್ತಾ ಫ್ರೈ ಮಾಡಿರಿ. ಆಮೇಲೆಗೆ ಟೋಟಲಾಗಿ 5 ನಿಮಿಷ ಇದನ್ನು ಕರಿಬೇಕು ನೋಡಿರಿ. ಟೋಟಲಾಗಿ ಕಬಾಬ್ ಸವಿಲು ಸಿದ್ಧವಾಗಿದೆ ರೀ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ. ಹಾಗಿದ್ರೆ ಫಟಾಫಟ್ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ. ಅಲ್ಲಿಯವರೆಗೆ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.